ಇದು ಫಾಲ್ ಸೀಲಿಂಗ್ ಬಂದು ಮಿಕ್ಸ್ ಬರುತ್ತೆ, ಮ್ಯಾಕ್ಸಿಮಮ್ ವುಡ್ ಅಲ್ಲೇ ಮಾಡಿರೋದು. ಟಾಪ್ ವ್ಯೂ ತೋರಿಸ್ಲಾ ನಿಮಗೆ? ಕೆಳಗಡೆ ಎಷ್ಟು ಹೈಟ್ ಇದೆ ಅಲ್ಲ ಬಿಲ್ಡಿಂಗ್. ಇದ್ಯಾವ್ದು ಸರ್ ಇದು? ಸರ್ ಅದು ಸಾಧನಾ PU ಕಾಲೇಜು. ಸಾಧನಾ PU ಕಾಲೇಜು. ಹೌದು ನೋಡಿ NPS ಕಾಲೇಜು ಎಷ್ಟು ಹತ್ರ ಇದೆ ನೋಡಿ, ವ್ಯೂ ನೋಡಿ. ಈ 30-40 ಒಂದು ಟೈಟಾನಿಕ್ ರೇಂಜ್ ಅಲ್ಲಿ ಮನೆನ ಕಟ್ಟಿದ್ದಾರೆ ಅಂದ್ರೆ ತಪ್ಪೇ ಆಗಲ್ಲ. 9.5 ಹೇಳ್ತಿದ್ದೀರಿ? ಹೌದು ಸರ್. ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ಭಾರತ್ ಸೊಸೈಟಿಯಲ್ಲಿ ನಿರ್ಮಾಣ ಆಗಿರುವಂಥ 30-40 ಸೈಟಲ್ಲಿ ನಿರ್ಮಾಣ ಆಗಿರೋಂಥ ಒಂದು ಜೈಜಾಂಟಿಕ್ 3ಪ್ಲೆಕ್ಸ್ ಹೌಸ್ ಇದು. ಇದನ್ನು ನಾನು ಟೈಟಾನಿಕ್ ಕೂಡ ಹೋಲಿಸ್ತೀನಿ, ಯಾಕಂದರೆ ಅಷ್ಟು ಅದ್ಭುತವಾಗಿ ನೀಟಾಗಿ ನಿರ್ಮಾಣ ಮಾಡಿದ್ದಾರೆ. ನೀವೇನಾದರೂ ಈ ಮನೆನ ನೋಡಿದ್ರೆ ಸರ್ಪ್ರೈಸ್ ಆಗೇ ಆಗ್ತೀರಿ. ಯಾಕಂದರೆ ನಾನು ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನಾನೇ ಈ ಮನೆ ಒಳಗಡೆ ಎಲ್ಲ ನೋಡಿ ನಾನೇ ಸರ್ಪ್ರೈಸ್ ಆಗಿದ್ದೀನಿ, ನಿನ್ನೂ ಸರ್ಪ್ರೈಸ್ ಮಾಡ್ತೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಮನೆ ಮಾಲೀಕರಾದ ಸರ್. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಪವನ್ ಅಂತ. ಪವನ್ ಅವರು ಇದ್ದಾರೆ. ಸರ್ ಇದು ಯಾವ ಸೊಸೈಟಿಯಲ್ಲಿ ನಿರ್ಮಾಣ ಆಗಿರೋ? ಸರ್ ಇದು ಭಾರತ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಬರುತ್ತೆ. ಇದು ಕಂಪ್ಲೀಟ್ಲಿ 30-40 ಕಟ್ಟಿರುವ ಸೈಟ್ ಬಿಲ್ಡಿಂಗ್, G+3 ಟ್ರಿಪ್ಲೆಕ್ಸ್ ಬಿಲ್ಡಿಂಗು. ಇದು BDA ಖಾತಾ ಅಲ್ವ? BDA ಖಾತಾ. ಈಗ 30-40 ನೀವು ಕಟ್ಟಿದ್ದೀರಿ, 3ಪ್ಲೆಕ್ಸ್ ಹೌಸ್ ಅಂತಿದ್ರಿ. ಎಷ್ಟು ಬೆಡ್ರೂಮ್ ಇದೆ ಸರ್? ಇದು 4 ಬೆಡ್ರೂಮ್ ಬರುತ್ತೆ, 1 ಬೆಡ್ರೂಮ್ ಆಪ್ಷನಲ್. ಅದು ಬೇಕಂದ್ರೆ ಹೋಮ್ ಥಿಯೇಟರ್ ಕನ್ವರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಬೆಡ್ರೂಮ್ ತರನು ಕನ್ವರ್ಟ್ ಮಾಡ್ಬೋದು. ಸರ್ ನಮ್ಮ ಆಡಿಯನ್ಸ್ ತುಂಬಾ ಕಾತುರದಿಂದ ಕಾಯ್ತಿದ್ದಾರೆ, ಮತ್ತೆ ಅವ್ರಿಗೆ ನಾವು ಫುಲ್ ಹೋಮ್ ಟೂರ್ ಮಾಡಿ ತೋರಿಸೋಣ. ಖಂಡಿತವಾಗಿ ಬನ್ನಿ, ಹೋಮ್ ಟೂರ್ ಮಾಡಿ ತೋರಿಸೋಣ. ನಾನು ಕ್ಯಾಮ್ರಾ ಹಿಂದೆ ಬರ್ತೀನಿ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಪವನ್ ಸರ್ ರೆಡಿನಾ? ರೆಡಿ ಸರ್. ನಡೀರಿ ಹೋಣ. ವಾವ್ ಸೂಪರ್ ಸರ್. ಇಲ್ಲಿ ನೋಡಬಹುದು ಗೇಟ್ ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ವಿತ್ ಹೈಲಿ ಕಂಪ್ರೆಸ್ ಲ್ಯಾಮಿನೇಟ್ ಶೀಟ್ಸ್ ಬರುತ್ತೆ. ಇದು ಕಂಪ್ಲೀಟ್ಲಿ ವೆದರ್ ಪ್ರೂಫ್, ಫೈರ್ ಪ್ರೂಫ್, ಎಲ್ಲ ವಾಟರ್ ಪ್ರೂಫ್ ಎಲ್ಲ ಬರುತ್ತೆ. ಓಕೆ ಬನ್ನಿ ಒಳಗಡೆ. ಇದ್ರ ನಂಬರ್ ಏನು ಸರ್? ಇದು SS ಇದು ಜಿಂದಾಲ್ 304 ಗ್ರೇಡ್ ನಂಬರ್. ಜಿಂದಾಲ್ 304 ಅಂದ್ರೆ ಹೆವಿ ಗೇಜ್ ಹಾಕಿದ್ದೀವಿ. ಓಕೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ಆರಾಮಾಗಿ ನಿಮಗೆ SUV ಕೂಡ ಒಳಗಡೆ ಈಸಿಯಾಗಿ ಹೋಗಿ ಹೊರಗಡೆ ಬರುತ್ತೆ, ಅಷ್ಟು ದೊಡ್ಡ ಸ್ಪೇಸ್ ಇದೆ. ನಿಮಗೆ 30-40 ಇಷ್ಟೊಂದು ಸ್ಪೇಸಿಯಸ್ ಆಗಿ ಕಟ್ಬೋದಾ ಅನ್ನೋದು ಸರ್ಪ್ರೈಸ್ ಆಗ್ತೀರಿ. ಸರ್ ನಡೀರಿ ಸರ್. ಸೊ ಬನ್ನಿ, ಇದು ನಿಮಗೆ ಕಂಪ್ಲೀಟ್ ಆಗಿ ಕಾರ್ ಪಾರ್ಕಿಂಗ್ ಬರುತ್ತೆ. ಆರಾಮಾಗಿ 4 ಕಾರ್ ಮತ್ತೆ 6 2 ವೀಲರ್ ಪಾರ್ಕ್ ಮಾಡ್ಬೋದು. ನೋಡಿ. ಹೌದು ಸರ್, ನೀವು ಹೇಳ್ದಂಗೆ ಈಗಲೇ ಆಲ್ರೆಡಿ 2 ಕಾರ್ ನಿಂತಿದೆ, ಇನ್ನೇ 2 ಕಾರ್ ನಿಂತ್ಕೋಬಹುದು. ಓಕೆ ಸರ್, ಏನು ಸರ್ ಫುಲ್ಲು ನೀವು ಪಾರ್ಕಿಂಗ್ ಮಾಡಿಬಿಟ್ಟಿದ್ದೀರಿ? ಹೌದು ಸರ್. ಏನು ಸರ್ ಇದು ಸಾಕಾಗಿದೆ ಸರ್. ಇದು ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ಆಲ್ರೆಡಿ ಒಂದು ಶಿಫ್ಟ್ ನಿಂತಿದೆ, ಒಂದು ಮಾರುತಿ ಓಮಿನಿ ನಿಂತಿದೆ, ಅದರ ಪಕ್ಕದಲ್ಲಿ ಎಷ್ಟು ಸ್ಪೇಸ್ ಇದೆ ನೋಡಿ ತೋರಿಸ್ತೀನಿ. ಆ ಲಿಫ್ಟ್ ಆಪ್ಷನ್ ಕೂಡ ಕೊಟ್ಟಿದ್ದೀರಿ. ಲಿಫ್ಟ್ ಆಪ್ಷನ್ ಇದೆ ನಿಮಗೆ. ಇಲ್ಲಿ ಒಂದು ಫಿಂಗರ್ ಪ್ರಿಂಟ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ವಿತ್ ಆಕ್ಸೆಸ್ ಕಾರ್ಡ್ಸ್. ಫಿಂಗರ್ ಪ್ರಿಂಟ್? ಹೌದು. ಓಕೆ 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 ಸೂಪರ್. ಇದು ಯಾವ್ದು ಸರ್? ಇದು ಗ್ರೈನೈಟ್ ಫ್ಲೋರಿಂಗ್ ಬಂದು ಇಲ್ಲಿ ಮಾತ್ರ ಗ್ರಾನೈಟ್ ಬರುತ್ತೆ, ಮಿಕ್ಕಿದ ಎಲ್ಲ ಬಿಲ್ಡಿಂಗ್ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಓಕೆ, ಅಂದ್ರೆ ಆಂಟಿ ಸ್ಕಿಡ್ ಮಾಡಿಸಿದಿರಿ? ಹೌದು. ಆಂಟಿ ಸ್ಕಿಡ್ ಅಲ್ವಾ ಸರ್ ಇದು? ಸರ್ ಇದು ನಾರ್ಮಲ್ ಅಂದ್ರೆ ಸ್ಕಿಪ್ ಆಗಲ್ಲ ಅಲ್ವಾ? ಹೌದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಇಲ್ಲಿ ಏನಾದ್ರು ಕಾಮನ್ ಟಾಯ್ಲೆಟ್ ಇದೆಯಾ? ಇಲ್ಲಿದೆ ಗ್ರೌಂಡ್ ಫ್ಲೋರ್ ಒಂದು ಕಾಮನ್ ಟಾಯ್ಲೆಟ್. ಓಕೆ. ಅದು ಬಂದು ಸೆಟ್ ಬ್ಯಾಕ್ ಸ್ಪೇಸ್ ಕೊಟ್ಟಿದ್ದೀವಿ. ಅಂದರೆ ಒಳಗಡೆ ಗಾಳಿ ಬೆಳಕು ಬರೋದಕ್ಕೆ ಇವರು ಸ್ಪೇಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಸಂಪು. ಟೋಟಲ್ 12,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಬರುತ್ತೆ. 12,000 ಲೀಟರ್ಸ್. 12,000 ಲೀಟರ್ಸಾ? ಓಕೆ ಓಕೆ ಸರ್. ಕಾವೇರಿ ವಾಟರ್ ಏನಾದರೂ ಇಲ್ಲಿ ಪ್ರಾಬ್ಲಮ್? ಕಾವೇರಿ ಕನೆಕ್ಷನ್ ಇದೆಯಾ? ಇದೆ. ಓಕೆ, ಕಾವೇರಿ ಕನೆಕ್ಷನ್ಸು ಮಾಡಿದ್ದೀರಿ? ಹೌದು. ಇದು ಲಿಫ್ಟ್ ನೋಡ್ಬೋದು ನೋಡಿ. ಎಷ್ಟು ಜನ ಕೆಪಾಸಿಟಿ ಸರ್ ಇದು? ಸರ್ ಇದು 6 ಮೆಂಬರ್ಸ್ ಕೆಪಾಸಿಟಿ. 6 ಮೆಂಬರ್ ಕೆಪಾಸಿಟಿ. ಓಕೆ, ಅಂದರೆ ಲಿಫ್ಟಿಂದ ಹಂಗೆ ಡೈರೆಕ್ಟಾಗಿ ಎಲ್ಲ ಫ್ಲೋರ್ಗೂ ಹೋಗ್ಬೋದು ಅನಿಸುತ್ತೆ. ಬನ್ನಿ,
ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು ಹಾ, ನಿಮ್ಗೆ ಇಲ್ಲೆಲ್ಲ ಗ್ಯಾಸ್ ಸಿಲಿಂಡರ್ಗೆ ಪ್ರೊವಿಷನ್ ಕೊಟ್ಟಿದ್ದೀವಿ. ಇಲ್ಲೇ ಕೊಟ್ಬಿಟ್ಟಿದ್ದೀರಿ. ಇಲ್ಲೇ ಕೊಟ್ಟಿದ್ದೀವಿ. ಇಲ್ಲಿ ಬೋರ್ವೆಲ್ ಇದೆ. ಬೋರ್ವೆಲ್ ಇದು. ಸೊ ಇಲ್ಲಿ ಕಾವೇರಿಗೆ ಒಂದು ಮೀಟರ್ ತಗೋಬೇಕು ಅಷ್ಟೇ. ಕಸ್ಟಮರ್ ಅಂದ್ರೆ ಕನೆಕ್ಷನ್ ಮಾಡಿದಿರಿ ನೀವು? ಹೌದು, ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ. ನೋಡಿ ಕಾವೇರಿಗೆ ಎಷ್ಟು ನೀಟಾಗಿ ಕನೆಕ್ಷನ್ ಮಾಡಿ ಇಟ್ಟಿದ್ದಾರೆ. ನೀವು ಒನ್ಸ್ ಈ ಮನೆಗೆ ಬಂದ್ಮೇಲೆ ನೀವು ಇಲ್ಲಿ ಕನೆಕ್ಷನ್ನ ತಗೋಬೋದು. ಇದು ಬೋರ್ವೆಲ್ ಇದಿದೆ ನಿಮಗೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಇದೆ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಮತ್ತೆ ಇಲ್ಲೊಂದು ಫುಡ್ ಸ್ಟೋರೇಜ್ ರ್ಯಾಕ್, ಫುಡ್ ಸ್ಟೋರೇಜ್, ಓಕೆ, ಸ್ಲಿಪ್ಪರ್ ಸ್ಟೋರೇಜ್ ಇಟ್ಟಿದ್ದಾರೆ. ಸೂಪರ್ ಸರ್, ಸೂಪರ್. ಬನ್ನಿ ಒಳಗಡೆ ಹೋಗಿ. ಇದೆಲ್ಲ ರೈಲಿಂಗ್ಸ್ ಯಾವ ಸರ್? ಇದೆಲ್ಲ ರೈಲಿಂಗ್ಸ್ ಜಿಂದಾಲ್ ಸ್ಟೈನ್ಲೆಸ್ ಸ್ಟೀಲ್ 304 ಗ್ರೇಡ್ ಬರುತ್ತೆ. ಮತ್ತೆ ಫ್ಲೋರಿಂಗ್ ಬಂದು ಎಲ್ಲ ಆಂಟಿ ಸ್ಕಿಡ್ ಲಪೋತ್ರಾ ಗ್ರಾನೈಟ್. ಲಪೋತ್ರನ ಇದು? ಹೌದು ಸರ್. ಓಕೆ, ಆಂಟಿ ಸ್ಕಿಡ್ ಸ್ಕಿಡ್ ಆಗಲ್ಲ. ತೋರಿಸಿ, ಸ್ಕಿಡ್ ಮಾಡಿ ತೋರಿಸಿ. ಆಂಟಿ ಸ್ಕಿಡ್ ಆಗುತ್ತೆ, ಆಂಟಿ ಸ್ಕಿಡ್ ಇರುತ್ತೆ. ನಿಮ್ಮ ಇದರಲ್ಲೇ ತೋರಿಸಿ, ಕ್ರಾಕ್ಸ್ ಅಲ್ಲೇ. ಹೌದು, ಎಲ್ಲ ಲಪೋತ್ರ ಹಾಕ್ಸಿದ್ರಿ ನೋಡಿ. ಆಮೇಲೆ ಎಷ್ಟು ಸ್ಪೇಸ್ ಕೊಟ್ಟಿದ್ದೀರಿ ಸರ್ ಇದು? ಸೊ ಇದು ಸ್ಟೆಪ್ಸ್ ಬಂದು ಆಲ್ಮೋಸ್ಟ್ 4.5 feet ಸ್ಪೇಸ್ ಬರುತ್ತೆ. 4.5 ಹೌದು ಫೀಟು. ಹೌದು, ಅಂದ್ರೆ ಜೈಜಾಂಟಿಕ್ ಮನೆಗೆ ಜೈಜಾಂಟಿಕ್ ಆಗಿ ಸ್ಟೆಪ್ಸ್ಗೆ ಸ್ಪೇಸ್ ಕೊಟ್ಟಿದ್ದೀರಿ. ಇದು ವಾಲ್ಗೆ? ಸೊ ಇದು ವಾಲ್ಗೆ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್. ವಾಲ್ ಕ್ಲಾಡಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್. ಸೂಪರ್ ಸರ್, ಸೂಪರ್. ಇಲ್ಲಿ ನೋಡ್ಬೋದು, ಇಲ್ಲಿ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇಲ್ಲಿ ಇಟಾಲಿಯನ್ ಮಾರ್ಬಲ್. ನೈಸ್ ಸರ್, ವಾವ್. ಆಮೇಲೆ ನೀವು ಸೀಲಿಂಗ್ ನೋಡಿ ಸರ್. ಇದು ಸೀಲಿಂಗ್ ಇದು ಬಂದ್ರೆ PVC ಬರುತ್ತೆ. PVC ಹಾಕಿದ್ದಾರೆ. ಹೌದು ಸರ್, ತೋರಿಸಿ ನೋಡಿ, ಮಸ್ತ್ ಇದೆಲ್ಲ. ಆಮೇಲೆ ನಿಮಗೆ ನೋಡಿ ಸೆಕ್ಯೂರಿಟಿ ಪರ್ಪಸ್ಗೆ ಒಂದು MS ಅಲ್ಲಿ ಒಂದು ಎಲ್ಲ ಸೆಕ್ಯೂರಿಟಿ ಮಾಡಿಕೊಡಿ. MS ಅಲ್ಲಿ ನೋಡಿ ನಿಮಗೆ ಸೆಕ್ಯೂರಿಟಿ ಪರ್ಪಸ್ ಮಾಡಿದ್ದಾರೆ. ಆಮೇಲೆ ಲೈಟಿಂಗ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾವ್. ನಡೀರಿ ಲಿವಿಂಗ್ ಏರಿಯಾಗೆ ಹೋಗೋಣ. ನಾನಂತೂ ಕಾಯ್ತಾ ಇದ್ದೀನಿ ನಿಮ್ಗೆ ತೋರಿಸೋದಕ್ಕೆ. ನಡೀರಿ ಸರ್. ವಾವ್, ಸೂಪರ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿನೊಂದು ಸ್ಪೆಷಾಲಿಟಿ. ಸೊ ಇಲ್ಲಿ ನಿಮ್ಗೆ ಏನಾದ್ರೂ ಬೇಕಾದ್ರೆ ಪೋರ್ಟ್ರೇಟ್ಸ್ ತರ ಹಾಕ್ಬೋದು, ಬುದ್ಧ ಪೇಂಟಿಂಗ್ಸ್ ತರ ಆ ತರ ಹಾಕ್ಬೋದು. ಇದಕ್ಕೆ ಒಂದು ಲೈಟಿಂಗ್, ಇದು ಮೂವಬಲ್. ಬುದ್ಧ ಪೇಂಟಿಂಗು ಅಥವಾ ಒಂದು ಗಣೇಶ ಹಾಕೋಬಹುದು. ಹೌದು. ವಾವ್, ಡೋರ್ ಅಂತೂ ಮಸ್ತ್ ಇದೆ ಸರ್. ಯಾವ ಸರ್ ಡೋರ್ ಇದು? ಸರ್ ಇದು ಬರ್ಮಾಟಿಕ್ ಬರುತ್ತೆ. ಬರ್ಮಾಟಿಕ್ ಅಲ್ಲಿ A1? ಹೌದು ಸರ್, A1 ಹಾಕಿದಿರಿ. ಹೌದು, ಕಾರ್ವಿಂಗ್ ಮಾಡಿಸಿದಿರಿ. ಕಾರ್ವಿಂಗ್ ಎಲ್ಲ ಓಕೆ. ಅಂದ್ರೆ ಸೈಜ್ ಎಲ್ಲ ತುಂಬಾ ದೊಡ್ಡ, ಒಂದು 6 inches ವಾಸ್ಕಲ್ಲು. 6 ಅಲ್ಲ, ಆಕ್ಚುಲಿ 8 inches ವಾಸ್ಕಲ್ ಇದೆ. ಹೌದು, 8 inches ವಾಸ್ಕಲ್ಲು ನೋಡಿ. ನಿಮಗೆ ಬರ್ಮಾಟಿಕ್ ಇದು 8 inches ವಾಸ್ಕಲ್ ಹಾಕಿದ್ದಾರೆ. ಈ ಕಡೆ ನಿಮಗೆ ಅದು 4 inch ಬರುತ್ತೆ. ಒಳಗಡೆ 1.25 inch ಹೋಗಿರುತ್ತೆ ನೋಡಿ. ಡೋರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಾವೀಗ ರಿವೀಲ್ ಮಾಡ್ತಾ ಇದೀನಿ ಲಿವಿಂಗ್ ಏರಿಯಾ. ಇದು ನಿಮ್ಗೆ ತುಂಬಾ ತುಂಬಾ ಸ್ಪೇಷಿಯಸ್ ಆಗೇ ಬರುತ್ತೆ. ವಾವ್, ಸೂಪರ್ ಸರ್, ಸೂಪರ್. ಸಕ್ಕದಾಗಿ ಮಾಡಿದ್ದೀರಿ ಸರ್, ನಿಜ ಹೇಳ್ತೀನಿ. ಲಿವಿಂಗ್ ಸ್ಪೇಸ್ ಮಾತ್ರ ತುಂಬ ದೊಡ್ಡದಾಗಿದೆ ನೋಡಿ. ನಿಮಗೆ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ನೋಡಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ದೊಡ್ಡದಿದೆ ಸ್ಪೇಸು ಅಲ್ವಾ? ತುಂಬ ದೊಡ್ಡದಿದೆ ಸ್ಪೇಸು. TV ಯೂನಿಟ್ ಮಾಡಿದ್ದಾರೆ ನಿಮಗೆ ಸರ್. ಇದು ಐ ಥಿಂಕ್ ನನಗನ್ಸುತ್ತೆ 7x7 ವಿಂಡೋ ಇರ್ಬೇಕು ಸರ್. ಹೌದು ಸರ್, ಇದು 7x7 ವಿಂಡೋಸ್ ಕಂಪ್ಲೀಟ್ ಟೇಕ್. ಇದು 7x7. ನೀವು ಆಡಿಯನ್ಸ್ ನೀವು ತುಂಬ ಕಡೆ ನೋಡಿರ್ಬೋದು. ಏನಂತಂದರೆ 4.5 ಹೈಟ್ ಮಾಡಿದ್ರೇ ಹೆಚ್ಚು. ಇವರು 7x7 ಮಾಡಿದ್ದಾರೆ. ಯಾಕೆ ಗೊತ್ತಾ? ಗಾಳಿ ಬೆಳಕು ಮನೆ ಒಳಗಡೆ ಯಾವಾಗಲೂ ಪ್ರಕೃತಿ ದತ್ತವಾಗಿ ಬಂದಾಗ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ ತುಂಬ ಇರುತ್ತೆ. ನೋಡ್ಕೊಳ್ಳಿ, ಇನ್ನೊಂದ್ಸರಿ ಹಾಲ್ ತೋರಿಸ್ತೀನಿ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಒಳಗಡೆನೆ ಎಷ್ಟು ನೋಡಿ. ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಅದು ನಿಮಗೆ ಐ ಥಿಂಕ್ 4.5x7 ಇರಬೇಕು. ಸೂಪರ್ ಇದೆ ನೋಡಿ. ನಿಮಗೆ ಇನ್ನೊಂದು ಏನಂತಂದರೆ, ನಾನು ನಿಮಗೆ ಇಲ್ಲಿ ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ ಸರ್. ಸೊ ಇದು ಫಾಲ್ ಸೀಲಿಂಗ್ ಬಂದು
ಮಿಕ್ಸ್ ಬರುತ್ತೆ. ಮ್ಯಾಕ್ಸಿಮಮ್ ವುಡ್ ಅಲ್ಲೇ ಮಾಡಿರೋದು, ವುಡ್ ಅಲ್ಲೇ ಮಾಡೋದು. ಅಂಡ್ ಕಾಂಬಿನೇಷನ್ಗೆ POP ಯೂಸ್ ಮಾಡಿದ್ವಿ. ಕಾಂಬಿನೇಷನ್ ತುಂಬಾ ಸಖತ್ತಾಗಿರುತ್ತೆ. ಓಕೆ, ಸಖತ್ತಾಗಿದೆ ನೋಡಿ. ಸೊ ಒಳಗಡೆ ಲೈಟಿಂಗ್ಸ್ ಏನಿದೆ ಇನ್ಸೈಡ್, ನಿಮ್ಗೆ ವಿತ್ ಲೈಟಿಂಗ್ಸ್ ತೋರಿಸ್ತೀನಿ. ನಿಮಗೆ ನಮ್ಮ ವಿಡಿಯೋಸ್ ನೋಡೋದೇ ನೀವು ಯಾಕೆ ಅಂತಂದರೆ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಏನಂದರೆ ಏನೇನು ಮಾಡಿದ್ದಾರೆ ಅಂತ ನೀವು ಡೀಟೇಲಾಗಿ ನೋಡಿದ್ರೆ ತಾನೇ ಇಲ್ಲಿ ಬಂದಾಗ ನಿಮಗೆ ಇನ್ನೂ ಡಬಲ್ ಖುಷಿ ಆಗೋದು. ನೋಡಿ, ಮನೆ ಅಂತೂ ಅಲ್ಟಿಮೇಟಾಗಿ ಕಟ್ಟಿದ್ದಾರೆ. 30-40 ಸೂಪರ್ ಇದು ಸರ್. ಆಮೇಲೆ ಈ ಹಾಲಲ್ಲಿ ಇನ್ನೇನು ಸ್ಪೆಷಲ್ ಇದೆ ಸರ್? ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇಲ್ಲಿ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ, ಒಂದೇ ಬಾಲ್ ಥರ ಕಾಣಿಸುತ್ತೆ. ನೋಡಿ, ಬಟ್ ನೋಡಿ ಕೇಳಿಸ್ಕೊಡಿ ಒಂದು ನಿಮಿಷ ಆಡಿಯನ್ಸ್. ಏನು ಸ್ಪೆಷಲ್ ಅಂತ ಕೇಳಿದೆ, ಏನು ಹಾಲಲ್ಲಿ ಏನಪ್ಪ ಸ್ಪೆಷಲ್ ಅಂದ್ಬಿಡಿ, ಈ ಮನೇಲಿ ಸರ್ಪ್ರೈಸ್ಗಳು ಜಾಸ್ತಿ ಇದೆ. ಹೇಳಿ ಸರ್. ಇದು ನೋಡಿ, ಇಲ್ಲಿ ಬಂದು ಕಾಮನ್ ವಾಶ್ರೂಮ್ ಬರುತ್ತೆ ಸರ್. ಏನು ಸರ್ ಗೊತ್ತೇ ಆಗಲಿಲ್ಲ. ಅಷ್ಟೇ ಸರ್, ಸೂಪರ್. ಇಲ್ಲಿ ವಾಶ್ರೂಮ್ ಕಾಮನ್ ವಾಶ್ರೂಮ್ ಇರುತ್ತೆ. ಕಾಮನ್ ವಾಶ್ರೂಮ್ ಗೆಸ್ಟ್ಗಳಿಗೆ. ಹೌದು, ಸೂಪರ್ ಸರ್. ಸೊ ಇನ್ನೊಂದೇನಂದ್ರೆ ಇಲ್ಲಿ ನೋಡ್ಬೋದು, ಇದು ಬಾತ್ರೂಮ್ ಅಲ್ಲಿ ವಿಂಡೋ ಬರುತ್ತೆ. ಇದು ನಿಮ್ಗೆ ಟೀ ಕುಡ್ ಅಲ್ಲೇ ಮಾಡಿದೀವಿ. ಕಂಪ್ಲೀಟ್ ಟೀ ಕುಡ್, ಹೊರಗಡೆ ಪಾಲಿಶ್, ಒಳಗಡೆ ಪೇಂಟ್. ಹೌದು, ಸೂಪರ್ ಸರ್. ಇದು ಎಲ್ಲ ಏನು ಸರ್? ಇದು ಟೈಲ್ಸ್, ಇದು 2x4 ವೆಟ್ರಿಫೈಡ್ ಟೈಲ್ಸ್. ಹೌದು. ಓಕೆ ಓಕೆ ಓಕೆ. ನೋಡಿ, ನಿಮಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೈಟ್ ಅಂಡ್ ಬ್ಲೂ, ಅಂದರೆ ಬ್ಲೂ ಬ್ಲ್ಯಾಕ್. ಆಮೇಲೆ ನಿಮಗೆ ವಾಶ್ರೂಮ್ ಅಂತ ಹೇಳಿ ಯಾವುದೋ ಫೈಬರ್ ಡೋರ್ ಹಾಕ್ಸಿಲ್ಲ ಇವರು. ಇದಕ್ಕೂ ಕೂಡ ನಿಮ್ಗೆ ಏನಂದರೆ ಟೀ ಕುಡ್ ಮಾಡಿದ್ದಾರೆ. ನೋಡಿ, ಹಿಂದೆಗಡೆ ಪೇಂಟಿಂಗ್ ಮಾಡಿದ್ದಾರೆ. ಯಾಕೆ ಅಂತಂದರೆ ನೀರು ಬಿದ್ದಾಗ ಪೇಂಟ್ಗಳು ಅಷ್ಟು ಬೇಗ ಪೇಂಟ್ ಮಾಡಿದಾಗ ಹಾಳಾಗಲ್ಲ. ಅದಕ್ಕೆ ಮುಂದೆಗಡೆ ಪಾಲಿಶ್ ಮಾಡಿದ್ದಾರೆ, ಹಿಂದೆಗಡೆ ಪೇಂಟ್ ಮಾಡಿದ್ದಾರೆ. ಸೂಪರ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಏನಂತಂದರೆ ಒಂದು ಸಿಂಪಲ್ ಆಗಿ ಒಂದು ಡ್ರೆಸ್ಸಿಂಗ್ ಮಿರರ್ ಇಟ್ಟಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಅದೇ ಏನಂದರೆ ಸರ್ಪ್ರೈಸ್, ಇಲ್ಲಿರೋದೇ ಗೊತ್ತಾಗಲ್ಲ. ಇನ್ನೊಂದು ಸರ್ಪ್ರೈಸ್ ಇನ್ನೊಂದು ಸರ್ಪ್ರೈಸ್ ಇದೆಯಾ? ಹೌದು, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ಡೋರ್ ಇದೆ. ಡಬಲ್ ಡೋರು. ಇಲ್ಲಿ ಕೂಡ ಡೋರ್ ಇದೆ. ಬಾಲ್ಕನಿ. ಹೌದು ಸರ್. ವಾವ್ ಸರ್, ಹಾಲಿಂದ ಏನಪ್ಪ ಇದು ಬರೀ ಕಿಟಕಿ ಅಂತ ಅಂದ್ಕೊಂಡೆ. ಬಾಲ್ಕನಿ ನೋಡಿ, ನೋಡಿ ವ್ಯೂ ನೋಡಿ, ನಿಮಗೆ ನೋಡಿ ತೋರಿಸ್ತೀನಿ, ಇನ್ನೊಂದ್ಸರಿ ತೋರಿಸ್ತೀನಿ. ಮಳೆ ಬರ್ತಾ ಇದೆ, ನಿಮ್ಮ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಬನ್ನಿ ಈಗ ಬಾಲ್ಕನಿಯಿಂದ ಹಾಲ್ಗೆ ಹೋಗೋಣ. ವಾವ್ ಸರ್, ನಿಜವೂ ಸರ್ಪ್ರೈಸ್ ಸರ್ ಇದು. ಹೌದು. ಲಿವಿಂಗ್ ಏರಿಯಾದಲ್ಲಿ ನೀವು ಸೋಫಾ ಅಂತೂ ಸೂಪರಾಗಿ ಹಾಕೋಬೋದು, ಎಲ್ ಶೇಪ್ ಬೇಕಾದ್ರೆ ಹಾಕೋಬೋದು. ನೋಡಿದ್ರಲ್ವಾ? ನಡೀರಿ ಸರ್, ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟು ಇಲ್ಲಿ ಬಂದರೆ ಇದು UPSಗೆ ಇನ್ವರ್ಟರ್ಸ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. UPSಗೆ ಪ್ರೊವಿಷನ್. ಸೂಪರ್ ಸರ್. ಅಂದರೆ ನೀವು ಸ್ಟೇರ್ ಕೇಸ್ ಇದನ್ನ ವೇಸ್ಟ್ ಮಾಡಿಲ್ಲ. ತುಂಬಾ ಸ್ಟೋರೇಜ್ ಬರುತ್ತೆ ನಿಮಗೆ. ಕಂಪ್ಲೀಟ್ ಸ್ಟೋರೇಜ್ ಇಟ್ಕೋಬಹುದು. ಹೌದು, ಸೂಪರ್ ಸರ್. ಬನ್ನಿ ಕಿಚನ್ ತೋರಿಸ್ತೀನಿ. ಕಿಚನ್ ಇದು ಕೂಡ ಬಿಗ್ ಆಗಿದೆ ಸರ್. ಇಲ್ಲಿ ನೋಡ್ಬೋದು, ಇದು ಕಿಚನ್ಗೆ ಪಾರ್ಟಿಷನ್ ವಾಲ್ ತರ ಬರುತ್ತೆ. ಇದು ಕಂಪ್ಲೀಟ್ಲಿ ವುಡ್ ಅಲ್ಲಿ ಕವರ್ ಮಾಡಿದ್ರು. ಕಂಪ್ಲೀಟ್ಲಿ ವಿನೀರ್ಸ್ ಅಂಡ್ ವುಡ್. ಹೌದು, ವಿತ್ ವುಡ್ ಅಲ್ಲ ಸರ್, ಫುಲ್ಲು ಕಂಪ್ಲೀಟ್ ವುಡ್ ವಿನೀರ್ಸ್ ಬರುತ್ತೆ ಮೇಲೆ. ಸೂಪರ್ ಸರ್, ಚೆನ್ನಾಗಿದೆ ಸರ್. ನೋಡಿ ಕಿಚನ್ ಏರಿಯಾ. ಇದು ಕಿಚನ್ ಮಹಿಳೆಯರಿಗೆ ಇಷ್ಟವಾದಂಥ ಪ್ಲೇಸು. ಇಷ್ಟ ಅನ್ಬೇಡಿ ಸರ್, ನಮ್ಮ ಕಷ್ಟ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ. ಆದರೆ ಕಿಚನ್ ಚೆನ್ನಾಗಿದ್ದಾಗ ನಿಮಗೆ ಕಿಚನ್ನು ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಕಿಚನಲ್ಲಿ ನಿಮಗೆ ಕಿಚನ್ ಕ್ಯಾಬಿನೆಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ನೋಡಿ ಇದು ಮೇಲ್ಗಡೆ ನೋಡಿ ಸ್ಟೋರೇಜ್ ಯೂನಿಟ್ಟು. ನೋಡಿ ಕಿಚನ್ಗೆ ಎಲ್ಲ ವಿತ್ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಬರುತ್ತೆ. ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಬರುತ್ತೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಇನ್ನೊಂದು ಸ್ಪೆಷಾಲಿಟಿ ತೋರಿಸಲ ಇಲ್ಲಿ? ತೋರಿಸಿ. ಸರ್ಪ್ರೈಸ್. ಇದು ಕಾರ್ನರ್ ಸ್ಪೇಸ್ ನ ಯುಟಿಲೈಸ್ ಮಾಡಿ ಈ ತರ ಸ್ಟೋರೇಜ್ ನ ಕೊಟ್ಟಿದ್ದೀವಿ ಸರ್. ಇದಂತೂ ನನಗೆ ಖುಷಿ ಆಯ್ತು ಸರ್. ಯಾಕಂದ್ರೆ ತುಂಬಾ ಕಡೆ ಕಾರ್ನರ್ ಸ್ಪೇಸ್ ಅಲ್ಲಿ ವೇಸ್ಟ್ ಮಾಡಿರ್ತಾರೆ ಜಾಗ. ನೀವು ಅದನ್ನ ಏನಂದ್ರೆ ಅದ್ರ ತಕ್ಕಂಗೆ ಮಾಡಿದಿರಿ. ಡಬಲ್. ಸೂಪರ್ ಸರ್. ಇದು ಅಷ್ಟೇ ವಿತ್ ಸಾಫ್ಟ್ ಕ್ಲೋಸ್ ಆಗುತ್ತೆ. ಇದು ನೋಡ್ಬೋದು, ಇಲ್ಲಿ
ಎಲ್ಲ ವಿತ್ ಹೈಡ್ರಾಲಿಕ್ ಸಪೋರ್ಟ್ ಇರುತ್ತೆ. ಹೈಡ್ರಾಲಿಕ್ ಸಪೋರ್ಟ್ ಅಂದ್ರೆ ಅಂದ್ಬಿಟ್ರೆ ಅದೇ ಹೋಗುತ್ತೆ ಅಂದ್ರೆ ಕ್ಲೋಸ್ ಮಾಡ್ಬೋದು ಅಷ್ಟೇ. ಇಲ್ಲಿ ವಾಟರ್ ಪ್ಯೂರಿಫೈಯರ್ಗೆ ಒಂದು ಕ್ಲೋಸ್ಡ್ ಯೂನಿಟ್ ತರ ಮಾಡಿದ್ದೀವಿ. ಸೂಪರ್ ಸರ್, ಚೆನ್ನಾಗಿ ಮಾಡಿದ್ದೀರಿ ಸರ್, ಗ್ರೇಟ್, ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಪ್ಯಾಂಟ್ರಿ ಯೂನಿಟ್. ವಾಹ್ ಸರ್, ಡೆಫಿನೆಟ್ಲಿ ಹೇಳ್ತೀನಿ, ದಿಸ್ ಇಸ್ ಅಲ್ಟಿಮೇಟ್ ಸರ್. ಒಂದು ಟೇಸ್ಟ್ ಇದೆ ನಿಮಗೆ. ಹೌದು ಸರ್, ಸೂಪರ್. ಸೊ ಒಂದು ಮನೆ ಕಟ್ಟಬೇಕಾದ್ರೆ ಎಲ್ಲ ನೋಡ್ಕೊಂಡು ಕಟ್ಟಬೇಕು, ಎಲ್ಲ ವಿಚಾರ ಮಾಡಬೇಕು. ಹೌದು ಅಂದ್ರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರೆ. ಹೌದು ಸರ್. ಇಲ್ಲಿ ರೆಫ್ರಿಜರೇಟರ್ಗೆ ಪಾಯಿಂಟ್ ಇದೆ ಸರ್, ಪ್ಲಗ್ ಪಾಯಿಂಟ್ ವಿತ್ ಅದು. ಓಕೆ, ಬೇಕಾದ್ರೆ ಒಂದು ಬೀರುವ ಸೈಜ್ ಹಾಕ್ಬೋದು. ಅಂದರೆ ಡಬಲ್ ಡೋರ್ ಹಾಕೋಬೋದು. ನೋಡಿ ಅಷ್ಟು ಸ್ಪೇಸ್ ಇದೆ. ಓಕೆ, ಈಗ ಡೈನಿಂಗ್ ಏರಿಯಾ ತೋರಿಸ್ತೀನಿ ನಿಮಗೆ, ನಡೀರಿ ಸರ್. ಸೊ ಇಲ್ಲಿ ಡೈನಿಂಗ್ ಏರಿಯಾ ಮತ್ತು ಇಲ್ಲಿ ಯುಟಿಲಿಟಿ ಬರುತ್ತೆ. ಸೂಪರ್ ಸರ್. ಎಲ್ಲ ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ ಹಾಕಿದ್ದೀವಿ. ವೆಸಲ್ಸ್ ವಾಷಿಂಗ್ ಮಾಡ್ಕೋಬೋದು ಇಲ್ಲಿ. ಓಕೆ, ನೋಡಿ ಕಂಪ್ಲೀಟ್ಲಿ ನಿಮಗೆ ಸೇಫ್ಟಿ ಗ್ರಿಲ್ ಇದೆ. ಅಂದರೆ ಮನೆ ಒಳಗಡೆ ಯಾರು ಎಂಟ್ರಿ ಹಾಕೋಕ್ಕಲ್ಲ. ಅದಕ್ಕೂ ಕೂಡ ಯುಟಿಲಿಟಿಗೂ ಕೂಡ ನಿಮಗೆ ಟೀ ಕುಡ್ಡೆ ಬರುತ್ತೆ. ಆ ಯುಟಿಲಿಟಿ ಹೊರಗಡೆ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಹಾಕಿದ್ದಾರೆ, ಕೆಳಗಡೆ ಗ್ರೈನೈಟ್ ಹಾಕಿದ್ದಾರೆ. ಓಕೆ, ನೈಸ್. ಪೂಜಾ ರೂಮ್ ತೋರಿಸ್ತೀನಿ ಬನ್ನಿ. ಸರ್ ಇದು ನೋಡಿ, ಪೂಜಾ ರೂಮ್ಗೆ ಕಂಪ್ಲೀಟ್ ಟೀ ಕುಡ್ ವಿತ್ ಕಾರ್ವಿಂಗ್ ಮಾಡಿಸಿದ್ದಾರೆ. ಪೂರ್ತಿ ಮನೆಯಲ್ಲಿ ಯಾವುದು ಬೇರೆ ತರ ವುಡ್ ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಟೀ ಕುಡ್. ನಿಮಗೆ ಡೋರ್ಸು ಅಷ್ಟೇ. ಇನ್ನೊಂದು ತೋರಿಸ್ಲಾ, ಇದು ಇಟಾಲಿಯನ್ ಮಾರ್ಬಲ್. ಇದು ನೋಡಿ ಜಾಸ್ತಿ ಟೆಂಪಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಈ ಮಾರ್ಬಲ್ ನ. ಹೌದಾ? ಸೊ ನಾವು ಅದೇ ಮಾರ್ಬಲ್ ಸಿಲ್ವಾಸನಿಂದ ತಗೊಂಡ್ಬಂದು ಇನ್ಸ್ಟಾಲ್ ಮಾಡಿದೀವಿ. ಹೌದಾ? ಹೌದು ಸರ್. ಈ ಟೆಂಪಲ್ಸ್ ಗಳಲ್ಲಿ ಯೂಸ್ ಮಾಡೋಂಥದ್ದು. ಸೂಪರ್ ಸರ್, ನೈಸ್ ಸರ್. ಹಾಗೆ ಸೀಲಿಂಗ್ ತೋರಿಸೋಣ ಸರ್ ನಮ್ಮ ಆಡಿಯನ್ಸ್ಗೆ. ವಾವ್, ಸಖತ್ತಾಗಿದೆ ನೋಡಿ ಸೀಲಿಂಗು. ನೈಸ್ ಸರ್, ತುಂಬ ಸೂಪರಾಗಿ ಮಾಡಿದ್ದೀರಿ. ಸೊ ಇಲ್ಲಿ ಸ್ಟೋರೇಜ್ ಬರುತ್ತೆ ಸರ್, ಅಲ್ಲಿ ಕಂಪ್ಲೀಟ್ ಸ್ಟೋರೇಜ್. ಕೆಳಗಡೆ ಇಟಾಲಿಯನ್ ಮಾರ್ಬಲ್. ಹೌದು ಸರ್, ಇಟಾಲಿಯನ್ ಮಾರ್ಬಲ್. ನೋಡಿ ಇನ್ನೊಂದ್ಸರಿ ನಿಮ್ಗೆ ಪೂಜಾ ರೂಮ್ ತೋರಿಸ್ತೀನಿ. ನೋಡಿ ಲಕ್ಷ್ಮಿ ಇದ್ದಾರೆ, 2 ಐರಾವತಗಳಿದ್ದಾವೆ ಅಕ್ಕಪಕ್ಕ. ಅಂದರೆ ಪೂಜಾ ರೂಮ್ಗೆ ಏನು ಬೇಕೋ ಅದು ನೀಟಾಗಿ ಮಾಡಿಸಿದ್ದಾರೆ. ಸರ್ ನೆಕ್ಸ್ಟ್ ಎಲ್ಲಿ ಹೋಗೋಣ? ಫಸ್ಟ್ ಫ್ಲೋರ್ ಹೋಗ್ಲಾ? ಫಸ್ಟ್ ಫ್ಲೋರ್ಗೆ ಹೋಗೋಣ. ಹೌದು, ನಡೀರಿ ಸರ್. ನೋಡಿ ಹಾಲ್ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ಸ್ಟೆಪ್ಸ್ಗೆ ಎಲ್ಲ ಗ್ಲಾಸ್ ವಿತ್ ಟೀಕ್ವುಡ್ ರೈಲಿಂಗ್ಸ್ ಹಾಕಿದ್ದೀವಿ. ಹೌದಾ? ಹೌದು, ಟೀಕ್ವುಡ್ ರೈಲಿಂಗ್ಸ್. ಇದು ಟಫನ್ ಗ್ಲಾಸ್ ಇದು? ಹೌದು ಸರ್, 12 mm ಟಫನ್ ಗ್ಲಾಸ್. 12 mm? ಹೌದು ಸರ್. ನೋಡಿ 12 mm ವಿತ್ ಕ್ಲಿಯರೆನ್ಸ್ ಇರೋವಂಥದ್ದು ಟಫನ್ ಗ್ಲಾಸ್ ಇದು. ಅಂದರೆ ಮಕ್ಕಳು ಹೊಡೆದಾಕ್ತಾರೆ ಅನ್ನೋ ಭಯ ಬೇಡ. ಟಫನ್ ಗ್ಲಾಸ್ ನಿಮಗೆ ಅಷ್ಟು ಸುಲಭವಾಗಿ ಒಡೆದೋಗಲ್ಲ. ಓಕೆ, ಸೂಪರ್ ಸರ್. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಮೆಟ್ಲಿಗೂ ಕೂಡ ಇಟಾಲಿಯನ್ ಮಾರ್ಬಲ್ಲೇ? ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್. ಕಂಪ್ಲೀಟ್. ನೋಡೋದು ಇಲ್ಲಿ ವಿಂಡೋಸ್ ಗಾಳಿ ಚೆನ್ನಾಗಿ ಬರುತ್ತೆ. ಗಾಳಿ ಬೆಳಕಿಗೆ ಇಲ್ಲಿ ಕೊಟ್ಟಿದ್ದಾರೆ ವಿಂಡೋ. ಡೇ ಟೈಮ್ ನಿಮಗೆ ಲೈಟ್ ಅವಶ್ಯಕತೆನೇ ಇಲ್ಲ. ಡೇ ಟೈಮಲ್ಲಿ ಲೈಟ್ ಅವಶ್ಯಕತೆನೇ ಇಲ್ಲ. ನೋಡಿ ಮನೆ ಒಳಗಡೆನೇ ಲಿಫ್ಟ್ ನಿಮಗೆ ಆಪ್ಷನ್ ಇದೆ. ಓಕೆ, ಈಗ ನಾವು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ವಾವ್, ತೋರಿಸ್ತೀನಿ ನೋಡಿ ನಿಮಗೆ. ಆಲ್ರೆಡಿ ಕಾಟ್ ಮಾಡಿ ಇಟ್ಬಿಟ್ಟಿದ್ದೀರಿ? ಎಸ್ ಸರ್, ಕಾಟ್ ಮಾಡಿದ್ವಿ. ಅದು ವಿತ್ ಸ್ಟೋರೇಜ್ ಬರುತ್ತೆ ನಿಮಗೆ. ವಿತ್ ಸ್ಟೋರೇಜು? ಹೌದು, ಎಲ್ಲ ವಿತ್ ಸ್ಟೋರೇಜ್. ನೋಡ್ರಿ ಹೈಡ್ರಾಲಿಕ್ ಇದು ಕೂಡ ಸೂಪರ್ ಸರ್. ಅಂದರೆ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ಸ್ಟೋರೇಜ್ ಎಷ್ಟಿದೆ. ಸ್ಟೋರೇಜ್ ಮಾಡ್ಕೋಬೋದು. ಕಾಟು ವಿತ್ ಹೆಡ್ ರೆಸ್ಟ್ ಇದೆ. ಹೆಡ್ ರೆಸ್ಟಲ್ಲಿ ನಿಮ್ಗೆ ಏನಂತಂದರೆ ಕುಷನ್ ಮಾಡಿದ್ದಾರೆ. ಅದು ಏನು ಮಾಡಿದ್ದಾರೆ ಗೊತ್ತಾ, ನೀವೇನು ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ನೋಡ್ತಿದ್ರಿ ಅದಕ್ಕೆ ಮ್ಯಾಚಿಂಗ್ ಆಗಿ ಮಾಡಿದ್ದಾರೆ. ಕರೆಕ್ಟ್ ಅಲ್ವ ಸರ್? ಹೌದು ಸರ್, ಮ್ಯಾಚಿಂಗ್ ಆಗಿ ಮಾಡಿದ್ದಾರೆ. ನಿಮಗೆ ವಾರ್ಡ್ರೋಬ್ ತೋರಿಸ್ತೀನಿ ನೋಡಿ. ನೋಡಿ ವಾರ್ಡ್ರೋಬ್
ಬಾರ್ಡರ್ ಬಂದು ಕಂಪ್ಲೀಟ್ ಅಕ್ರಾಲಿಕ್ ಶೀಟ್ಸ್ 2mm ಅಕ್ರಾಲಿಕ್ ಶೀಟ್ಸ್ 2mm ಅಕ್ರಾಲಿಕ್ 2mm ಅಕ್ರಾಲಿಕ್ ಮಾಡಿದ್ದಾರೆ ನೋಡಿ. ಆಮೇಲೆ ನೋಡಿ ಆ ಡಿಸೈನ್ ಎಷ್ಟು ತುಂಬಾ ಕಾಂಬಿನೇಷನ್. ಇನ್ನೊಂದೇನಂದ್ರೆ ಇದು ಎಲ್ಲ ಇದು ಸಾಫ್ಟ್ ಕ್ಲೋಸಿಂಗ್ ಓಕೆ ಅಷ್ಟೇ ನೋಡಿ. ಆಮೇಲೆ ವಿಂಡೋಸ್ ನಿಮಗೆ ಟೀಕುಡ್ ಕೊಟ್ಟಿದ್ದಾರೆ, ಎರಡೂ ಕಡೆ ವಿಂಡೋಸ್ ಬರುತ್ತೆ ನಿಮಗೆ. ಹೌದು, ಇದು ಐ ಥಿಂಕ್ ಬಾಲ್ಕನಿ ಅನ್ಸುತ್ತೆ ಸರ್. ಅದು ಬಾಲ್ಕನಿ. ಇದೊಂದು ನಿಮಗೆ ವಾಶ್ರೂಮ್ ಬರುತ್ತೆ, ತೋರಿಸ್ತೀನಿ. ಆಮೇಲೆ ನೋಡಿ ಇಲ್ಲಿ ಕೂಡ ನಿಮಗೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಅಲ್ಲ ಸರ್? ಹೌದು ಸರ್, ಎಲ್ಲ ಕಂಪ್ಲೀಟ್ ವಿನೀರ್ ಫಿನಿಶಿಂಗ್ ಮಾಡಿದ್ದಾರೆ. ಡೋರ್ ಕೂಡ ನಿಮಗೆ ಟೀಕುಡ್ ಡೋರು ನೋಡಿ. ಇದು ಮಿರರ್ ಅಲ್ಲಿ ನಿಮಗೆ ಬ್ಯಾಕ್ ಸೈಡ್ ಸ್ಟೋರೇಜ್ ಬರುತ್ತೆ. ಹಿಂಗೆ ಓಪನ್ ಆಗುತ್ತೆ ವಿತ್ ಲೈಟಿಂಗ್. ಸೂಪರ್ ನೋಡಿ. ನೈಸ್ ಸರ್. ನೀವು ಸೀಲಿಂಗ್ ನೋಡ್ಬೋದು, ಕಂಪ್ಲೀಟ್ಲಿ ವುಡ್ ಕಾರ್ವ್ ಸೀಲಿಂಗ್. ನೋಡಿ ನಿಮಗೆ ಫಾಲ್ ಸೀಲಿಂಗ್ ತೋರಿಸ್ತೀನಿ, ಖುಷಿ ಆಗುತ್ತೆ ನೋಡಿ. ಅಬ್ಬಾ ಸರ್, ಇದು ಆ್ಯಕ್ಚುಲಿ ರಾಯಲ್ ಲುಕ್ಕು ಸರ್. ಇದು ಹೌದು ಸರ್, ರಾಯಲ್ ಲುಕ್ಕು, ರಾಯಲ್ ಕಾಂಬಿನೇಷನ್ಸ್ ಅಷ್ಟೇ. ನಮ್ಗೆ ಈ ಥರದ್ದು ನಮ್ಮ ಕ್ಯಾಮ್ರಾಗೆ ಭಾರಿ ಖುಷಿ ಸರ್ ಇದು ತೋರಿಸೋದಕ್ಕೆ. ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ? ಫಾಲ್ ಸೀಲಿಂಗೇ ಇಷ್ಟು ಸೂಪರಾಗಿ ಮಾಡಿದ್ದಾರೆ, ರಾಯಲ್ ಲುಕ್ಕಲ್ಲಿ ಮಾಡಿದ್ದಾರೆ. ಓಕೆ, ಬಾತ್ರೂಮ್ ಅಂತ ತೋರಿಸ್ತೀನಿ. ವಾಶ್ರೂಮ್. ಇದು ವಾಶ್ರೂಮ್ ವೆಟ್ ಅಂಡ್ ಡ್ರೈ ಎಲ್ಲ ಸಪ್ರೇಟ್ ಮಾಡಿದ್ವಿ, ಗ್ಲಾಸ್ ಇನ್ಸ್ಟಾಲ್ ಮಾಡಿ. ಏನು ಸರ್? ಇಲ್ಲಿ ಶವರ್ ಏರಿಯಾ ಪಾಯಿಂಟ್. ಇನ್ನೊಂದು ತೋರಿಸ್ಲಾ? ಸ್ಟೋರೇಜ್. ಹೌದು ಸರ್, ಎಲ್ಲ ಹಿಡನ್ ಸ್ಟೋರೇಜ್ಗಳು. ಹೆಂಗ್ ಸರ್ ನಿಮ್ಗೆ ಇವಾಗ ಈ ತರ ಹಿಡನ್ಸ್ಗಳು ಮಾಡೋದಕ್ಕೆ ಹೆಂಗ್ ಸರ್ ನಿಮ್ಗೆ ಐಡಿಯಾ? ಸರ್, ನಾವು ಬಿಲ್ಡಿಂಗ್ ಅಲ್ಲಿ ಯಾವುದೇ ಸ್ಪೇಸ್ನು ವೇಸ್ಟ್ ಮಾಡಿಲ್ಲ, ಎಲ್ಲ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡಿ ಸ್ಟೋರೇಜ್ ತರ ಕನ್ವರ್ಟ್ ಮಾಡಿದೀವಿ. ಓಕೆ, ಸೊ ಇದು ಹಾಫ್ ಸ್ಟೋರೇಜ್ ಬರುತ್ತೆ, ಇನ್ನೊಂದು ಹಾಫ್ ಸ್ಟೋರೇಜ್ ಆ ಕಡೆ ಬರುತ್ತೆ. ಇದು PVC ಶೀಟ್ಸ್, ಏನು ಆಗಲ್ಲ, ನೀರು ಬಿದ್ರು ಏನು ಆಗಲ್ಲ. ಆಮೇಲೆ ಇದೆಲ್ಲ ವೆಟ್ರಿಫೈಡ್ಸ್ 4x2. ಹೌದು. ಆಮೇಲೆ ಸ್ಪೇಸ್ ನೋಡಿ ನಿಮ್ಗೆ ಎಷ್ಟಿದೆ ಅಂದ್ರೆ ನೋಡಿ ಸರ್. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಆಗ್ತದೆ ಸರ್? ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ. ಕಂಪ್ಲೀಟ್ ಜಾಗ್ವಾರ್ ನೋಡಿ. ಸೂಪರ್. ಆಲ್ರೆಡಿ ಬಾಲ್ಕನಿ ನೋಡಿದಿರಿ ನೀವು. ಇದು ಬಾಲ್ಕನಿ ನೋಡಿದಿರಿ, ದೊಡ್ಡ ಬಾಲ್ಕನಿ ಇದು. ಮತ್ತೆ ನೋಡಂಗಿದ್ರೆ ನೋಡ್ಕೊಡಿ, ನಿಮಗೆ ಹೈಟಲ್ಲಿಂದ ಹೆಂಗೆ ಕಾಣಿಸುತ್ತೆ ನೋಡಿ ಬಾಲ್ಕನಿ. ಸ್ಪೇಸಿಯಸ್ ಬಾಲ್ಕನಿ ನೋಡಿ, ಹೈಟಿಂದ ಹೆಂಗೆ ಕಾಣಿಸುತ್ತೆ ನೋಡೋದ್ರಲ್ವಾ? ಒಂಚೂರು ಕ್ಯಾಮ್ರಾ ಹೊರಗಡೆ ಹೋಗಿ ತೋರಿಸ್ತೀನಿ ನೋಡಿ. ಬಿಲ್ಡಿಂಗ್ ಲುಕ್ ನೋಡಿ, ಹಾಗೇ ತೋರಿಸ್ತೀನಿ. ರೋಡು ಎಷ್ಟು ಫೀಟ್ ಸರ್ ಇದು? ಸರ್ ಇದು 30 ಫೀಟ್ ರೋಡ್ ಸರ್. ಇದು 30 ಫೀಟ್ ರೋಡ್. ಹೌದು. ಓಕೆ, ಬನ್ನಿ ನೋಡಿ. ನಿಮಗೆ ಮಾಸ್ಟರ್ ಬೆಡ್ರೂಮ್ ನೋಡೋದಲ್ವಾ, ಹ್ಯಾಪಿ ಆಗುತ್ತಾ? ಈಗ ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗೋಣ, ನಡೀರಿ. ಪವನ್ ಸರ್, ಹೇಳಿ ಸರ್. ನಿಜವಾಗ್ಲೂ ಸರ್ ಹೇಳ್ತೀನಿ, ನಾನು ನಿಮಗೆ ಅಪ್ರಿಷಿಯೇಟ್ ಮಾಡಬೇಕು. ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಆದರೂ ಹಾಗೆ ಕೈ ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದೀರಿ. ವೆಲ್ ಟೇಸ್ಟ್ ಇದೆ ನಿಮಗೆ, ಅಂದರೆ ಟೇಸ್ಟಿ ಪರ್ಸನ್. ಇಲ್ಲಿ ನೋಡ್ಬೋದು, ವಾವ್, ಇದು ವರ್ಕ್ ಫ್ರಮ್ ಹೋಮ್ಗೋಸ್ಕರ ತುಂಬಾ ಜನ ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದು ವರ್ಕ್ ಫ್ರಮ್ ಹೋಮ್ ಸ್ಟೇಷನ್ ತರ ಕನ್ವರ್ಟ್ ಮಾಡಿದ್ದೀವಿ. ಇದು ಎಲ್ಲ ವಿತ್ ಹೈಡ್ರಾಲಿಕ್ ಸಪೋರ್ಟ್, ಸ್ಟೋರೇಜ್ ಎಲ್ಲ, ಶೆಲ್ಫ್ಸ್ ಎಲ್ಲ ಇದೆ. ಇಲ್ಲಿ ನೋಡಿ, ಇದು ಹಾಫ್ ಸ್ಟೋರೇಜ್ ಬರುತ್ತೆ. ಹಾಫ್ ಸ್ಟೋರೇಜ್ ಬಾತ್ರೂಮ್ ಅಲ್ಲಿ ಬರುತ್ತೆ, ಹಾಫ್ ಸ್ಟೋರೇಜ್ ಇಲ್ಲಿ ಬರುತ್ತೆ. ಸೂಪರ್ ಸರ್. ಎಲ್ಲ ಬುಕ್ಸ್ ಎಲ್ಲಾನು ಸ್ಟೋರ್ ಮಾಡ್ಬೋದು. ಇಲ್ಲ ಸೀಲಿಂಗು ನೋಡಿ, ಇದು ಕಂಪ್ಲೀಟ್ ವುಡ್ ಸೀಲಿಂಗು ನೋಡ್ಬೋದು ನೋಡಿ. ಇದು ಸೀಲಿಂಗ್ ನೋಡ್ಕೊಳ್ಳಿ, ನೋಡಿದ್ರಲ್ಲ. ನಿಮಗೆ ಆ್ಯಕ್ಚುಲಿ ವಿಡಿಯೋ ಇದು ತುಂಬ ದೊಡ್ಡದಾಗ್ತಿದೆ, ಆದರೂ ನೀವು ತಾಳ್ಮೆಯಿಂದ ನೋಡಿದ್ರೆ ಒಂದು ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ. ಯಾರಾದರೂ ಇದು ಚಿಲ್ಡ್ರನ್ಸ್ ಬೆಡ್ 30-40ಯಲ್ಲಿ ಒಂದು 4 ರೂಮ್ಸ್ ಇರೋಂಥ ಮನೆ ನೋಡ್ತಿದ್ರೆ ಇದು ನಿಮಗೆ ಆ್ಯಪ್ಟ್ ಆದ ಮನೆ. ವಾವ್, ಇದು ಚಿಲ್ಡ್ರನ್ಸ್ ರೂಮ್ ನೋಡಿ. ಎಂಟ್ರಿ ಆಗ್ತಿದ್ದೀನಿ, ಅಬ್ಬಾ ನೋಡಿ. ಟಿ ವಿ ಕ್ಯಾಬಿನೆಟ್ ಏನು ಇದಾಗಿ ಮಾಡಿದ್ದಾರೆ. 2 ವಿಂಡೋಸ್ ಬರುತ್ತೆ.
ಸೂಪರ್. ಇದು ಬೆಡ್ ವಿತ್ ಸ್ಟೋರೇಜ್ ಬರುತ್ತೆ. ಇದು ವಿತ್ ಸ್ಟೋರೇಜ್ ಸ್ಟೋರೇಜ್ ಹೌದು. ನೋಡಿ ಯಾವ್ದನ್ನು ವೇಸ್ಟ್ ಮಾಡಿಲ್ಲ. ಕಾಟ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಹೈಡ್ರಾಲಿಕ್ ಮಾಡಿದ್ದಾರೆ. ನೀವು ಈಸಿಯಾಗಿ ಅದನ್ನು ಕ್ಲೋಸ್ ಮಾಡ್ಬೋದು. ನಿಮಗೆ ಹೆಡ್ ರೆಸ್ಟ್ ಇದೆ. ಹಾಗೆ ನಿಮಗೆ ಸೀಲಿಂಗ್ ತೋರಿಸ್ತೀನಿ ನೋಡಿ, ಇದನ್ನು ಮಾಡಿದ್ದಾರೆ. ಸೂಪರ್ ಸರ್. ನೋಡಿ ಕಲರ್ ಆಪ್ಷನ್ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಇದು ಕಂಪ್ಲೀಟ್ಲಿ ವುಡ್ ಸೀಲಿಂಗ್. ನೋಡಿ ಆಮೇಲೆ ನಿಮಗೆ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಮಾಡಿದಾರಲ್ಲ ಫಾಲ್ ಸೀಲಿಂಗು ವಿತ್ ವುಡ್ಡಲ್ಲಿ ಮಾಡಿದ್ದಾರೆ. ಗ್ರೇಟ್ ಸರ್, ಗ್ರೇಟ್. ಥ್ಯಾಂಕ್ಸ್ ಸರ್. ಇಲ್ಲಿ ನೋಡಿ, ವಾವ್ ಸೂಪರ್ ಸರ್. ಇದು ಇದು ಹಿಡನ್ ಟಾಯ್ಲೆಟ್. ಇದು ಹಿಡನ್ ಟಾಯ್ಲೆಟ್ ಸರ್. ಈ ಡೋರ್ ಒಂಚೂರು ಕ್ಲೋಸ್ ಮಾಡಿ ಸರ್. ಥ್ಯಾಂಕ್ ಯು. ಓಕೆ, ಅದು ಕ್ಲೋಸ್ ಮಾಡಿ. ವಾವ್, ವಾರ್ಡ್ರೋಬ್ ಚೆನ್ನಾಗಿದೆ ಸರ್. ಓಪನ್ ಮಾಡಿ ಸರ್. ನೈಸ್. ಇದು ಎಲ್ಲ ಅಷ್ಟೇ ಕಂಪ್ಲೀಟ್ ಸಾಫ್ಟ್. ಅಂದರೆ ನಿಮಗೆ ಫೈನಲ್ ವರ್ಕ್ಸು ನಡೀತಿದ್ದಾವೆ. ಫೈನಲ್ ವರ್ಕ್ಸ್ ಮಾಡಿ ನಿಮ್ಗೆ ಕೊಡ್ತಾರೆ. ನಡೀರಿ ಸರ್. ಇದು ಡ್ರೆಸ್ಸಿಂಗ್ ರೂಮ್ ಥರ ವಿತ್ ಅಟ್ಯಾಚ್ ಬಾತ್ರೂಮ್. ಡ್ರೆಸ್ಸಿಂಗ್ ಮಿರರ್ ನೋಡಿ. ನಾನು ನನ್ನ ಕ್ಯಾಮ್ರಾ. ಆಮೇಲೆ ನಿಮಗೆ ವಾಶ್ರೂಮ್ ತೋರಿಸ್ತೀನಿ ನೋಡಿ. ಬಿಗ್, ವೆರಿ ಬಿಗ್. ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ ಅಲ್ವಾ ಸರ್? ಹೌದು ಸರ್. ನೋಡಿ ಇದು ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಲರು ಇಟಾಲಿಯನ್ ಮಾರ್ಬಲ್ ಮ್ಯಾಚ್ ಮಾಡಿದ್ದಾರೆ. ನಿಮಗೆ ವೆಟ್ರಿಫೈಡ್ಸು 2x4 ಎಲ್ಲ ಕಡೆ ಹಾಕಿದ್ದಾರೆ. ಡೋರ್ ಎಗೇನ್ ನಿಮಗೆ ಟೀಕುಡ್ಡೆ ಇದೆ. ನಡೀರಿ. ಸೂಪರ್ ಸರ್. ಈಗ ಥರ್ಡ್ ಫ್ಲೋರ್ ಹೋಗ್ತಾರೆ. ಥರ್ಡ್ ಫ್ಲೋರ್. ನಿಮ್ಗೆ ರೈಲಿಂಗ್ಸ್ ಕಂಪ್ಲೀಟ್ ಟೀಕುಡ್ಡೆ. ಹೌದು ಸರ್. ಟೀಕುಡ್ಡು ವಿತ್ ಟಫ್ ಅಂಡ್ ಗ್ಲಾಸು. ಟಫ್ ಅಂಡ್ ಗ್ಲಾಸ್. ಥರ್ಡ್ ಫ್ಲೋರ್ಗೂ ಕೂಡ ನಿಮಗೆ ಲಿಫ್ಟ್ ಆಪ್ಷನ್ ಇದೆ. ಲಿಫ್ಟ್ ಆಪ್ಷನ್ ಇದೆ. ಇದೆ. ಬಿಲ್ಡಿಂಗ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಅದು ಲಾಸ್ಟ್ ಅಲ್ಲಿ ವಿಡಿಯೋ ಲಾಸ್ಟ್ ಅಲ್ಲಿ ತೋರಿಸ್ತೀವಿ. ಬನ್ನಿ. ಇದು ಇನ್ನೊಂದು ಬೆಡ್ರೂಮ್. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೆಡ್ರೂಮ್. ಆಪ್ಷನಲ್ ರೂಮ್ ಇದು. ನಿಮ್ಗೆ ಏನಂತಂದ್ರೆ ಹೋಮ್ ಥಿಯೇಟರ್ ರೂಮ್. ಹೋಮ್ ಥಿಯೇಟರ್ ಮಾಡ್ಕೋಬೋದು ನೀವು, ಅಥವಾ ಮಕ್ಕಳಿಗೆ ಪ್ಲೇ ರೂಮ್ ಮಾಡ್ಕೋಬೋದು, ಜಿಮ್ಮು ಮಾಡ್ಕೋಬೋದು. ಇಲ್ಲ ನಮ್ಗೆ ಬೇಡ, ನಮ್ಗೆ ಇನ್ನೊಂದು ಬೆಡ್ ಆಪ್ಷನ್ ಅಂತಂದರೆ ನಿಮ್ಗೆ ಅದಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆ ಆಲ್ರೆಡಿ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಕಾಟು ಕೂಡ ಮಾಡ್ಕೋಬೋದು. ಇಲ್ಲ ನಮಗೆ 3 ರೂಮ್ಸ್ ಸಾಕು ಅನ್ನೋರಿಗೆ ಇದು ಇದಾಗುತ್ತೆ. ನಡೀತಿ. ಸೊ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮು. ನಿಮಗೆ ವಿಂಡೋ ಇದೆ. ಗಾಳಿ ಬೆಳಕಿಗೆ ಏನು ಮೋಸ ಇಲ್ಲ ರೀ, ಹಂಗೆ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಎಷ್ಟು ದೊಡ್ಡ ಅಟ್ಯಾಚ್ ಬಾತ್ರೂಮ್ ನೋಡಿ. ನೋಡಿ ಬಿಗ್. ನಿಮ್ಗೆ ಈ ಸೈಜ್ ತೋರಿಸ್ತೀನಿ ನೋಡಿ. ನೋಡಿ ನಾನು ಈ ಕಾರ್ನಲ್ಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಎಕೋ ಹೊಡಿತಿದೆ, ಯಾಕಂದರೆ ಇಲ್ಲೇನು ಐಟಮ್ಸ್ ಇಲ್ಲ ಅಲ್ಲ, ಅದಕ್ಕೆ ಎಕೋ ಆಗ್ತಿದೆ. ಸರ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತೀರಿ ನೀವು. ಇಲ್ಲಿ ಇನ್ನೊಂದು ಬಾಲ್ಕನಿ. ಇಲ್ಲಿ ಬಾಲ್ಕನಿ. ಇಲ್ಲೊಂದು ಬಾಲ್ಕನಿ ಇದೆ. ಸೂಪರ್ ಸರ್. ನೋಡಿ ವಿತ್ ನಿಮಗೆ ಸೆಕ್ಯೂರಿಟಿ ಗ್ರಿಲ್ ಹಾಕಿದ್ದಾರೆ. ಸೂಪರ್. ನಿಮಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಬೆಡ್ರೂಮ್. ಹೌದು ಸರ್. ವಾವ್, ಡಬಲ್ ಮಾಸ್ಟರ್ ಬೆಡ್ರೂಮ್. ಹೌದು ಸರ್. ಇದು ಕಂಪ್ಲೀಟ್ಲಿ ವಿನೀರ್ಸ್. ಇದೆಲ್ಲ ವಿನೀರ್ಸ್ ಅಂದ್ರೆ ಕಂಪ್ಲೀಟ್ಲಿ ವುಡ್ಡೇ ಬರುತ್ತೆ. ಇದು ವುಡ್ಡೇ ಬರುತ್ತೆ. ವುಡ್ ಬರುತ್ತೆ. ಇದು ವಿನೀರ್ ಫಿನಿಶಿಂಗು. ಇದು ಕಾಟ್ ವಿತ್ ಸ್ಟೋರೇಜ್. ಇದು ಹಾಗೆ ಅಷ್ಟೇ. ಸೂಪರ್ ಸರ್. ನಿಮಗೆ ಸೇಮ್ ಫಾಲ್ ಸೀಲಿಂಗ್ ನೋಡಿ. ಇದು ಕೂಡ ನಿಮಗೆ ಕ್ಲಾಸಿಯಾಗಿ ಮಾಡಿದ್ದಾರೆ. ಕ್ಲಾಸಿ ಲುಕ್ಕಲ್ಲಿದೆ ಫಾಲ್ ಸೀಲಿಂಗು. ಎಗೈನ್ ನಿಮಗೆ ಅಲ್ಲೊಂದು ಬಾಲ್ಕನಿ ಬರುತ್ತೆ. ನಾನು ಮತ್ತೆ ತೋರಿಸಲ್ಲ ನಿಮಗೆ. ಹೈಟ್ ಇದೆ. ಇದು ನಿಮಗೆ ನೋಡಿ ಟಿ ವಿ ಕ್ಯಾಬಿನೆಟ್ ನೋಡಿ ಎಷ್ಟು ಮಜಾ ಇದೆ. ಓಕೆ. ನೋಡಿ ಇಲ್ಲಿ ನಿಮಗೆ ವಾಶ್ರೂಮ್ ಬರುತ್ತೆ.
ಇಲ್ಲಿ ಕೂಡ ನಿಮ್ಗೆ ಒಂದು ವಾಶ್ರೂಮ್ ಬರುತ್ತೆ, ಸ್ಟೋರೇಜ್ ಎಲ್ಲ, ಸ್ಟೋರೇಜ್ ಇಟ್ಕೋ, ಸ್ಟೋರೇಜ್ ನೋಡಿ ವಾಶ್ರೂಮ್. ಇದು ವಾಶ್ರೂಮ್ ಎಲ್ಲ ಜಾಗ ಫಿಟ್ಟಿಂಗ್ ಅಲ್ಲ ಸರ್? ಎಲ್ಲ ಜಾಗ ಫಿಟ್ಟಿಂಗ್ ಸರ್. ಸೂಪರ್. ನೋಡಿ ವಾರ್ಡ್ರೋಬ್ ಎಷ್ಟು ಮಸ್ತ್ ಮಾಡಿದಾರಲ್ಲ. ಓಕೆ ನಡೀರಿ ಸರ್. ಈಗ 4th ಫ್ಲೋರ್ ಸರ್? ಈಗ ಫ್ಲೋರ್ ಟೆರೆಸ್ ಬರುತ್ತೆ. ಟೆರೆಸ್ ಅದು. ಸರ್ ಇದು 4th ಫ್ಲೋರ್ಗೂ ಕೂಡ ನೀವು ಲಿಫ್ಟ್ ಆಪ್ಷನ್? ಹೌದು ಸರ್, ಇದು ಇನ್ನೊಂದು ಸರ್ಪ್ರೈಸ್. ಇದು ಸರ್ಪ್ರೈಸ್. ಲಿಫ್ಟ್ ಆಕ್ಸೆಸ್ ಟೆರೆಸ್ ಇರುತ್ತೆ. ಹಾ ಸೂಪರ್. ಜನರಲಿ ಯಾರು ಕೊಡಲ್ಲ ಟೆರೆಸ್ ಆಕ್ಸೆಸ್ಗೆ. ಹೌದು. ಸೊ ಇಲ್ಲಿ ನಿಮಗೆ ವಾಷಿಂಗ್ ಮಿಷನ್ ಪಾಯಿಂಟ್ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷನ್ ಏರಿಯಾ. ಹಾ ಸೂಪರ್ ಸರ್, ನೈಸ್. ಇನ್ನೊಂದು ಇಲ್ಲಿಂದ ಎರಡು ಕಡೆ ಎಂಟ್ರಿ ಇದೆ. 2 ಟೆರೆಸ್ ಇದೆ ನಿಮಗೆ. ಟೆರೆಸ್ ನೋಡ್ಬೋದು. ನೋಡಿ ಅಬ್ಬಬ್ಬ ಏನು ಸರ್ ಇದು ವ್ಯೂ ತುಂಬಾ ಸಖತ್ತಾಗಿರುತ್ತೆ. ನೋಡಿ ಟೆರೆಸ್ ತೋರಿಸ್ತೀನಿ, ಎಷ್ಟು ದೊಡ್ಡ ಟೆರೆಸ್ ನಿಮಗೆ. ನೋಡಿ ಆರಾಮಾಗಿ ಪೆಂಟ್ ಹೌಸ್ ಮಾಡ್ಕೋಬೋದು. ಹೌದು ಸರ್, ಹೆಂಚಸ್ ಎಲ್ಲ ಹಾಕೋಬೋದು. ಹೆಂಚಸ್ ಹಾಕೊಂಡು ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಆ ಥರ ನೀವು ಹೆಂಚಸ್ ಹಾಕೋಬೋದು, ಪೆಂಟ್ ಹೌಸ್ ಥರ ಮಾಡ್ಕೋಬೋದು. ಅಷ್ಟು ಬಿಗ್ ಏರಿಯಾ ಇದೆ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಇರಿ ಸರ್, ನೀವು ವಿಡಿಯೋದಲ್ಲಿರಿ, ಪರವಾಗಿಲ್ಲ. ನೋಡಿ ಅವ್ರ ಹಿಂದೆನೇ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಹೆಂಗಿದೆ ವ್ಯೂ. ನೋಡಿ ಲೆಫ್ಟಿಂದ ತೋರಿಸ್ತೀನಿ ಸರ್. ಇಸ್ಕಾನ್ ಕಾಣಿಸ್ತಿದೆ. ಹೌದು ಸರ್, ಹೊಸ ಇಸ್ಕಾನ್ ಅದು. ಹಾಂ, ಅದು ನಿಯರ್ ಕನಕಪುರ ರೋಡ್ ಬರುತ್ತೆ. ಹೌದು. ಎಲ್ಲ ಮಂತ್ರಿ ಪ್ರೆಸ್ಟೀಜ್ ಪ್ರೈಡ್ ಅಲ್ಲ ಸರ್? ಹೌದು, ಪ್ರೆಸ್ಟೇಜ್, ಮಂತ್ರಿ, ಬ್ರಿಗೇಡ್ ಎಲ್ಲ ಅಪಾರ್ಟ್ಮೆಂಟ್ಸ್. 7 ಗಾರ್ಡನ್, ಬ್ರಿಗೇಡ್ 7 ಗಾರ್ಡನ್ಸ್, ಪ್ರೆಸ್ಟೇಜ್, ಒಮೆಗಾ. ಅದು NPS ಸರ್? ಅದು ಹೌದು ಸರ್, NPS ಬನಶಂಕರಿ ಬ್ರಾಂಚ್ ಸ್ಕೂಲ್ ಅದು. ಇಲ್ಲಿಂದ ಜಸ್ಟ್ 200 meters ವಾಕಬಲ್ ಡಿಸ್ಟೆನ್ಸ್. ಓಕೆ. ಪಾರ್ಕ್ ಎಲ್ಲ ಎಲ್ಲಿ ಬರುತ್ತೆ ಸರ್ ಇಲ್ಲಿ? ಸರ್ ಪಾರ್ಕ್ ಸ್ಕಲ್ಪ್ಚರ್ ಪಾರ್ಕ್ ಅಂತ ಬರುತ್ತೆ. ಸೊ ಅದು NPS ಸ್ಕೂಲ್ ಹತ್ರನೇ ಬರುತ್ತೆ, ಬ್ಯಾಕ್ ಸೈಡ್. ಸೂಪರ್ ಸರ್. ನೋಡಿ ಆಡಿಯನ್ಸ್, ಅದು ಟೋಟಲ್ 16 acres ಪಾರ್ಕ್. ಅದು ವ್ಯೂಸ್ ಮಾತ್ರ ಮಜಾ ಇದೆ ನಿಮಗೆ. ಟಾಪ್ ವ್ಯೂ ತೋರಿಸ್ಲಾ ನಿಮಗೆ? ಕೆಳಗಡೆ ಎಷ್ಟು ಹೈಟ್ ಇದೆ ಅಲ್ಲ ಬಿಲ್ಡಿಂಗು. ಹಾಂ ಓಕೆ ಸರ್, ಇನ್ನೊಂದು ತೋರಿಸ್ತೀರಾ? ತೋರಿಸ್ತೀನಿ ಬನ್ನಿ ಸರ್. ಬನ್ನಿ. ಇನ್ನೊಂದು ಟೆರೆಸ್ ನಿಮಗೆ, ಅಂದರೆ ಒಂದು ನೀವು ಪೆಂಟ್ ಹೌಸ್ ಥರ ಮಾಡ್ಕೋಬೋದು. ವಾವ್, ನೈಸ್ ಸರ್. ಇಲ್ಲಿ ನಿಮಗೆ ವಾಷಿಂಗ್ ಯೂನಿಟ್, ಬಟ್ಟೆ ಒಕ್ಕೊಳ್ಳೋಕ್ಕೆ, ಬಟ್ಟೆ ಒಣಗಾಕೋಕ್ಕೆ. ನೋಡಿ ಇಲ್ಲಿ ನಿಮಗೆ ವ್ಯೂಸ್ ನೋಡಿ ಹೆಂಗಿದೆ ವ್ಯೂ. ಇದ್ಯಾವ್ದು ಸರ್ ಇದು? ಸರ್ ಅದು ಸಾಧನಾ PU ಕಾಲೇಜು. ಸಾಧನಾ PU ಕಾಲೇಜು. ಹೌದು ನೋಡಿ NPS. ಹೌದು, ಕಾಲೇಜು ಎಷ್ಟು ಹತ್ರ ಇದೆ ನೋಡಿ. ವ್ಯೂ ನೋಡಿ. ಮೇಲ್ಗಡೆ ಟ್ಯಾಂಕ್ ಆಪ್ಷನ್ ಮಾಡಿದ್ದಾರೆ. ಟ್ಯಾಂಕ್ ಆಪ್ಷನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಸೋಲಾರ್ ಪಾಯಿಂಟ್ ಬರುತ್ತೆ. ಎಲ್ಲ ಕನೆಕ್ಷನ್ಸ್ ಇದೆ. ಅದು ಲಿಫ್ಟ್ ರೂಮ್. ಹೌದು, ಮೇಲೆ ಲಿಫ್ಟ್ ರೂಮ್. ಸೂಪರ್ ಸರ್, ಸೂಪರ್. ಇನ್ನೊಂದು ಇದು ಕನೆಕ್ಟಿವ್ ಇದೆ, ಆ ಕಡೆಗೆ ಕನೆಕ್ಟ್ ಇದೆ, ಆಪೋಸಿಟ್ ಸೈಡ್ಗೆ ಕನೆಕ್ಟಿವಿಟಿ ಇದೆ. ಸೂಪರ್ ಸರ್, ಇಷ್ಟು ನೈಸ್ ಸರ್. ಸರ್ ತುಂಬ ಅದ್ಭುತವಾಗಿ ಮನೆ ಕಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ತುಂಬ ಖುಷಿಯಾಗಿದೆ. 30-40ಯಲ್ಲಿ ಇಷ್ಟು ಸ್ಪೇಸಿಯಸ್ ಆಗಿ ಮತ್ತು ಇಷ್ಟೊಂದು ರಾಯಲ್ ಲುಕ್ಕು, ಕ್ಲಾಸಿಕಲ್ ಆಗಿ ಕಟ್ಬೋದಾ ಅನ್ನೋದು ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ಇನ್ನು ಈ ವಿಡಿಯೋ ನೋಡಿದವರು ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ. ಏನು ಪ್ರೈಸ್ ಹೇಳ್ತಿದ್ದೀರಿ ಸರ್? ಸರ್ ಇದು ನಾವು ಕೋಟ್ ಮಾಡ್ತಾ ಇರೋ ಪ್ರೈಸು 3.95 crores. ಅದರಲ್ಲಿ ಅದು ಫೈನಲ್ ಪ್ರೈಸ್ ಎಲ್ಲ ನೆಗೋಷಿಯಬಲ್ ಇರುತ್ತೆ. ಓಕೆ. ಇದು ಎಷ್ಟು ತಿಂಗಳಾಯ್ತು ಸರ್ ಕಂಪ್ಲೀಟ್ ಆಗಿ? ಸೊ ಇದು ಕಂಪ್ಲೀಟ್ ಆಗಿ ಜಸ್ಟ್ 4 months ಆಗ್ತಾ ಇದೆ. 4 months ಆಗ್ತಿದೆ. ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಪೆಂಡಿಂಗ್ ಅಂತಂದ್ರೆ ಫೈನಲ್ ವರ್ಕ್ಸ್ ಇದೆ. ಇದು ಪೇಂಟ್ ಎಲ್ಲ ಒಂದೊಂದು ಕೋಟ್ ಬ್ಯಾಲೆನ್ಸ್ ಇದೆ, ಪಾಲಿಶ್ ಎಲ್ಲ ಒಂದು ಕೋಟ್ ಬ್ಯಾಲೆನ್ಸ್ ಇದೆ. ಲಿಫ್ಟ್ ಇನ್ಸ್ಟಾಲೇಷನ್ಗೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಇನ್ಸ್ಟಾಲ್ ಮಾಡಬೇಕು. ಅದು ನಿಮ್ಗೆ ವ್ಯಾರಂಟಿಯಲ್ಲಿ ಬರುತ್ತೆ, ಅದಕ್ಕೆ ನಾವು ಇನ್ಸ್ಟಾಲ್ ಮಾಡಿಲ್ಲ ಇಲ್ಲಿ. ಸೊ ಅದು ಓಕೆ. ಅಂದ್ರೆ 3.95 ಹೇಳ್ತಿದ್ದೀರಿ? ಹೌದು ಸರ್. ಬಂದ್ರೆ ನೆಗೋಷಿಯಬಲ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಈ ಮನೆ ಹೋಮ್ ಟೂರ್ ಮಾಡಿ ತೋರಿಸಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಈ ಮನೆನ. ನಾನು ನಿಮಗೆ ಬಿಗಿನಿಂಗಲ್ಲಿ ಹೇಳಿದೆ ಇದೊಂದು ಟೈಟಾನಿಕ್ ಹಡಗು ಥರ ಇದೆ ಅಂತ. ಇದೆಯೋ ಇಲ್ವಾ ಹೇಳಿ? ಆಮೇಲೆ ನೀವು ಕಮೆಂಟಲ್ಲೂ ಹಾಕ್ತೀರಿ, ಏನಂತ ಹಾಕ್ತೀರಿ, ಟೈಟಾನಿಕ್ಕಿನ ಎಷ್ಟು ದೊಡ್ಡದು ಗೊತ್ತಾ ಅಂತ. ಅಂದರೆ ಅದಕ್ಕೆ ಹೋಲಿಕೆ ಮಾಡಿದ್ದೀನಿ, ಹೋಲಿಸಿ ಹೇಳಿದ್ದೀನಿ ಅಷ್ಟೇ. ಅದೇ ಒಂದು ರೀತಿಯಲ್ಲಿ ಈ 30-40ಯಲ್ಲಿ ಒಂದು ಟೈಟಾನಿಕ್ ರೇಂಜಲ್ಲಿ ಮನೇನ ಕಟ್ಟಿದ್ದಾರೆ ಅಂದರೆ ತಪ್ಪೇ ಆಗಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂಥ ವಿಡಿಯೋಗಳು ನಿಮ್ಗೆ ಬರ್ತಾನೆ ಇರ್ತವೆ. ಆಮೇಲೆ ಈ ಮನೇನ ಯಾರಿಗಾದ್ರೂ ತೊಗೊಳ್ಳೋವಂಥ ಆಸೆ ಇದ್ದರೆ ಈ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ಒಂದು ಬಂದು ವಿಸಿಟ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ಪ್ರೈಸ್ ಹೋಗ್ತಿದೆ ಮತ್ತು ಈ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಎಲ್ಲ ನಿಮಗೆ ಅದರ ಒಂದು ನಾಲೆಡ್ಜ್ ಬರುತ್ತೆ. ಆಮೇಲೆ ಮನೇನ ಈಸಿಯಾಗಿ ನೀವು ಅಂದರೆ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೋಬೋದು, ಯಾಕಂದರೆ ಅಷ್ಟು ಅದ್ಭುತವಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್, ಥ್ಯಾಂಕ್ ಯು. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.